ಸುಬ್ಬು ಎಲ್ಲಿದ್ದೀರಾ? ಶಲ್ ಐ ಡ್ರೈವ್? ಶೋರ್. ನಿಮ್ಮ ಫಾದರ್ ಹೆಸರೇನು? ರಾಮಮೋಹನ್ ಮೇಡಮ್. ಯಾವ ಹಾಸ್ಪಿಟಲ್? ಯೂನಿಟಿ ಹಾಸ್ಪಿಟಲ್. ಹಲೋ ಡಾಕ್ಟರ್ ಕಿರಣ್, ದಿಸ್ ಇಸ್ ಪದ್ಮಾ. ಓಕೆ, ಥ್ಯಾಂಕ್ ಯು. ಸಣ್ಣ ಕ್ಲಾಟ್ ಅಂತಿದ್ದಾರೆ, ಏನೂ ಆಗಲ್ಲ, ಡೋಂಟ್ ವರಿ. ಹಲೋ. ಹಲೋ ಮೇಡಮ್. ಯಾ ಮಣಿ, ಅರ್ಜೆಂಟಾಗಿ ಸ್ವಲ್ಪ ದುಡ್ಡು ಬೇಕಿತ್ತು. ಓಕೆ ಮೇಡಮ್, ಡ್ರಾ ಮಾಡ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಟೆನ್ಷನ್ ಮಾಡ್ಕೋಬೇಡಿ, ಡೋಂಟ್ ವರಿ, ಏನೂ ಆಗಲ್ಲ. ನವಡೇಸ್ ದಿ ಸರ್ಜರೀಸ್ ಆರ್ ಕ್ವೈಟ್ ಕಾಮನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರೀಡಿಂಗ್ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ರಲ್ಲ, ಕಂಟಿನ್ಯೂ ಮಾಡಿ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಮೇಡಮ್, ಇವಾಗ ಈ ಪರಿಸ್ಥಿತಿಲಿ ಸ್ವಲ್ಪ ಹೊತ್ತು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ಹೇಳಿ, ಮುಂದೇನಾಗುತ್ತೆ? తిరుపతి తిరుమల వెంకటేశ. తిరుపతి తిరుమల ಏನ ಹೋಗ ನಾನೇ ಹೋಗ ಅಬ್ಬ ಹೋಗ ಹೋಗಲೇ ವೆಂಕೇ. ನಾವ್ಯಾಕೋ ತಪ್ಪು ಮಾಡ್ತಿದೀವಿ ಅನ್ಸ್ಲಿಕ್ಕತ್ತದ. ನೀ 10 ಮಿನಿಟ್ ಸುಮ್ಮನಿದ್ರ 10 ಲಕ್ಷ ನಮ್ದಾಗ್ತೈತಿ. ಕನ್ಫರ್ಮ್ ಆಗಿ 10 ಲಕ್ಷ ಅಂತ ಹೆಂಗೆ ಹೇಳ್ತಿ? ATM ರಿಸ್ಕ್ ಅಂದಲ್ಲ, ಅದಕ್ಕೆ ಹತ್ರದಲ್ಲೇ ಬ್ಯಾಂಕ್ ಇತ್ತು. ರೊಕ್ಕ ತೆಗಿಯೋರು ಯಾರಾದರೂ ಸಿಗ್ತಾರ ಅಂತ ಹೋದೆ. ಎಲ್ಲರೂ 5,000 10,000 ತೆಗಿಯೋರ, ದೊಡ್ಡ ಅಮೌಂಟ್ ತೆಗಿಯೋ ಒಬ್ಬ ನನ್ನ ಮಗನೂ ಬರಲಿಲ್ಲ. ಏನು ಮಾಡೋದು, ಇನ್ನೇನು ಹೊಂಡೋಣ ಅನ್ನೋಷ್ಟ್ರಾಗ ಒಬ್ಬ ಬಂದ. ಹಾಂ ಮೇಡಮ್, ಬ್ಯಾಂಕಲ್ಲೇ ಇದ್ದೀನಿ ಮೇಡಮ್. ಅಮೌಂಟ್ ಎಷ್ಟಂದ್ರಿ ಮೇಡಮ್? 10 ಲಕ್ಷನಾ? ಓಕೆ ಮೇಡಮ್. ಸರ್, ಸ್ವಲ್ಪ ಪೆನ್ ಕೊಡ್ತೀರಾ? ಹಾಂ, ಕೊಟ್ಟೆ. ನನ್ನ ಹಂತ್ಯಾಕ ಪೆನ್ ಇಸ್ಕೊಂಡು ನನ್ನ ಕಣ್ಣು ಮುಂದೆನ 10 ಲಕ್ಷ ಚೆಕ್ ತುಂಬ್ದ. ತಗೊಳ್ಳಿ.
ಥ್ಯಾಂಕ್ ಯು ಸರ್. ಟೈಮಿಗೆ ಕರೆಕ್ಟಾಗಿ ಸಿಕ್ಕದ. ಫಾಲೋ ಮಾಡಿ ಬ್ಯಾಗ್ ಕಿತ್ಕೊಳ್ಳೋಣ ಅಂದ್ಕೊಂಡು ಹಾಂ ಮೇಡಮ್. ಅಷ್ಟ್ರಾಗ ಇಲ್ಲೇ ಬ್ಯಾಂಕಿಂದ ಆಚೆ ಬರ್ತಾ ಇದ್ದೀನಿ ಮೇಡಮ್. ಕಾರ್ನಲ್ಲಿ ಯಾರೋ ಬಂದ್ರು. ಅವ್ರ ಕೈಯಾಗ ಅವ ಬ್ಯಾಗ್ನ ಕೊಟ್ಟ. ಅವ ಹೊಂಟ. ಅವರು ಪಕ್ಕದಾಗ ಕಾರ್ಗೆ ಪೆಟ್ರೋಲ್ ತುಂಬಿಸ್ಕೊಳ್ಳಿಕ್ಕೆ ಹೋದ್ರು. ಅದಕ್ಕೆ ನಾ ಇಲ್ಲಿಗೆ ಬಂದು ನಿಮಗೆ ಫೋನ್ ಮಾಡಿದ್ನಿ. ಅಕಸ್ಮಾತ್ ಈ ರೋಡಲ್ಲಿ ಬರಲಿಲ್ಲ ಅಂದ್ರೆ ಇದಾ ದಾರಿಯಲ್ಲಿ ಬರ್ಬೇಕು, ಬೇರೆ ರೂಟ್ ಇಲ್ಲ. ಪೆಟ್ರೋಲ್ ಬಂಕಿಂದ ಇರೋದು ಇದೊಂದ ದಾರಿ. ಏನಾದ್ರೂ ತೊಂದರೆ ಆದ್ರ ಸುಮ್ಮಾಕಿರಲೇ ಫೇಸ್ ಮಾಡ್ಬೇಕಷ್ಟ. ಬಂದ್ರಲ್ಲೇ ಡಾಕ್ಟರ್ನ ಭೇಟಿ ಮಾಡಿದ ನಂತರ ನಾನೇ ದಯವಿಟ್ಟು ದಾರಿ ಬಿಡಿ. ಇಲ್ಲೇ ಇರ್ಬೇಕು, ಯಾರು ಒಳಗಡೆ ಬರಬಾರ್ದು. ಬನ್ನಿ ಸರ್, ಬನ್ನಿ ಸರ್. ಛೇ, ಏನಯ್ಯ ಮೀಡಿಯಾದವ್ರ ಗೋಳು? ಹುಡುಗಿ ಆಗಿದ್ದಾಳೆ, ತಲೆ ಸ್ವಲ್ಪ ಏಟ್ ಬಿದ್ದಿದ್ರಿಂದ ಶಾಕ್ ಅಲ್ಲಿ ಇದ್ದಾರೆ. ಔಟ್ ಆಫ್ ಡೇಂಜರ್ ಸರ್, ಏನು ಪ್ರಾಬ್ಲಮ್ ಇಲ್ಲ. ಇವಾಗ್ಲೇ ಹೋಗಿ ಆ ಹುಡುಗಿ ಹತ್ರ ಸ್ಟೇಟ್ಮೆಂಟ್ ತಗೊಳ್ಳಿ. ಸರಿ ಸರ್. ಇಷ್ಟು ಬೇಗ ಸ್ಟೇಟ್ಮೆಂಟ್ ತಗೊಂಡ್ರಾ? ಡಾಕ್ಟರ್ ಚೆಕಪ್ ಮಾಡ್ತಿದ್ದಾರೆ ಸರ್. ಒಂದು 15 ನಿಮಿಷ ವೆಯ್ಟ್ ಮಾಡೋದಕ್ಕೆ ಹೇಳಿದ್ದಾರೆ ಸರ್. ಪ್ರಾಬ್ಲಮ್ ಏನಿಲ್ಲ ಅಂದ್ರೆ ಇಷ್ಟೊಂದು ಬಿಲ್ಡಪ್ಪ. ಸೆಲೆಬ್ರಿಟಿ ಅಲ್ವಾ ಸರ್, ಅದಕ್ಕೆ ಎಕ್ಸ್ಟ್ರಾ ಕೇರ್ ತಗೋತಿದ್ದಾರೆ. ಹೊರಗಡೆ ಮೀಡಿಯಾದವ್ರಿಗೆ ಏನಾದ್ರು ಒಂದು ಹೇಳಿ ಕಳಿಸಿ. ಏನು ಹೇಳಿ ಸರ್? ನಾಳೆ ನಂದು ಮುಡಿ ಕೊಡೋ ಫಂಕ್ಷನ್ ಇದೆ, ಬ್ಲೇಡ್ ತಗೊಂಬ ಅಂತ ಹೇಳ್ರಿ ಹೋಗಿ. ಮೀಡಿಯಾದವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ವಾ? ಅಷ್ಟು ಗೊತ್ತು ಸರ್. ಬೇರೆ ಯಾವ್ದು ಒಳ್ಳೆ ಹಾಸ್ಪಿಟಲ್ ಸಿಗ್ಲಿಲ್ವಾ? ಇಲ್ಲಿ ಇದ್ದಿದ್ದು ಇದೆ ಸರ್ ಹಾಸ್ಪಿಟಲ್. ಯಾರ್ರೀ ಇವನು? ಅವಾಗಿಂದ ಬರಿತಾ ಇದ್ದಾನೆ. ಪದ್ಮಾವತಿ ಅವ್ರ ಕಾರಲ್ಲಿ ಇದ್ದವನು ಸರ್, ಸ್ಟೇಟ್ಮೆಂಟ್ ಕೊಡ್ತಿದ್ದಾನೆ. ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಪಶ್ಚಿಮ. ಬಿಳ್ಗಡ್ಗೆ ಏನಪ್ಪ ಇವನು ಹೋಗಿಗ್ಬಿಟ್ಟಾನು. ಅಯ್ಯೋ, ನೀರು ಕುಡಿಯಪ್ಪ. ತಗೊಳ್ಳಿ, ನೀರು ಕುಡಿ. ಬೇಡ. ಯಾಕೆ? 9 ಗಂಟೆ ಆದ್ಮೇಲೆ. ಈ ಮೂಢನಂಬಿಕೆ ಜಾಸ್ತಿ ಆಯ್ತು ನಿಂದು. ಬಿಕ್ಕಳಿಗೆ ಬಂತು, ಓಕೆ. ಬೇರೆ ಏನಾರ ಬಂದಿದ್ರೆ ಏನ್ ಮಾಡೋದು? ಏನಪ್ಪ? ಮೆತ್ಗೆ ಮೆತ್ಗೆ ಒಳ್ಳೆ ಅಕ್ಕಿ ಮೂಟ ಇದ್ದಂಗಿದ್ಯಾ, ಉಳ್ಗಿಳ್ಕೊಂಬಿಟ್ಟಿಯ. ಈ ಕಾರ್ನಾಗ ಹುಡುಗಿನ ಎಲ್ಲೋ ನೋಡಿನ್ಲೆ. ಎಲ್ಲಿ ನೋಡಿದ್ಯಾ? ನೆನಪತ್ತಿಲ್ಲ. ಇನ್ನೊಂದ್ಸಲಿ ನೋಡಿದ್ರೆ ಗುರ್ತಿಡಿತೀನಿ. ಇನ್ನೊಂದ್ಸತಿ ನೋಡಿದ್ರೆ ನೀನೇನ್ ಗುರ್ತಿಡಿಯೋದು? ಅವಳು ನಮ್ಮನ್ ಗುರ್ತಿಡಿತಾಳೆ. ಇವನೊಬ್ಬ ಕರೆನ ಆಕೆನೆಲ್ಲೋ ನೋಡಿನ್ಲೆ. ಸಾಕು, ಸ್ವಲ್ಪ ಸುಮ್ಮನೆ ಇರಪ್ಪ. ಎಲ್ಲ ಕರೆಕ್ಟಾಗಿ ನಡೆದೈತೆ. ಸುಮ್ಮನೆ ಟೆನ್ಷನ್ ಆಗಿದೆ ನೀನು. ಮುಗೀತೇನ್ರಲ್ಲೇ, ಎಲ್ರು ನಮ್ಮನ್ನೇ ನೋಡ್ಲಿಕ್ಕತ್ತಾರ. ವಿನೋದಿಗೆ ಫೋನ್ ಮಾಡ್ದ? ಮಾಡಾಯ್ತು, ಬರ್ಲಿಕ್ಕತ್ತಾನ. ಸರಿ ಬನ್ನಿ ಹೋಣ. ಇವಾಗ ಹೆಂಗೋ ಅರೇಂಜ್ ಮಾಡೋದು? ಅಮ್ಮನ ಹತ್ರ ಮಾತಾಡಿದ್ಯಾ? ಯಾವ್ದಾದ್ರು ದಾರಿ ಇದೆಯೇನೋ? ಕೇಳೋರ್ನೆಲ್ಲ ಕೇಳಾಗಿದ್ಯೋ? ಹೋಗ್ಲಿ, ಪ್ರೊಡ್ಯೂಸರ್ ಹತ್ರನೇ ಕೇಳೋಣವಾ? ಅವರಿಲ್ಲ, ಫಾರಿನ್ಗೆ ಹೋಗಿದ್ದಾರೆ. ಮತ್ತೇನು ಮಾಡೋಣವಾ?